ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ನೋಡಿದ್ರಲ್ವಾ ಪ್ರೋಮೋನ? ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇದು ಯಾರಿಗೆ, ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ. ಸೊ ಪಕ್ಕ ಈ ತರ ಸ್ಟೇಟ್ಮೆಂಟ್ ಬಂದ ತಕ್ಷಣ ಒಂದು ವಿಷಯಗಳನ್ನ ಕ್ರಿಯೇಟ್ ಮಾಡೇ ಮಾಡುತ್ತೆ, ವಾದ ವಿವಾದ ನಡೆಯುತ್ತೆ. ಸೊ ಬಿಗ್ ಬಾಸ್ ಅಂತ ಬಂದಾಗ ನೀವು ತೆಗೆದುಕೊಳ್ಳೋ ಒಂದು ನಿರ್ಧಾರದ ಮೇಲೆ ಅವರು ಬೇರೆಯವರ ಭವಿಷ್ಯನೂ ಆಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಯಾರನ್ನೋ ಒಬ್ರು ನಾಮಿನೇಟ್ ಮಾಡಿರ್ತೀರ, ಆ ವೀಕಲ್ಲಿ ಅವರು ವೀಕ್ ಕಂಟೆಸ್ಟೆಂಟ್ ಆಗಿರಂಗಿಲ್ಲ. ಸಮ್ಟೈಮ್ ಅವರೇ ಎಲಿಮಿನೇಟ್ ಆಗಿಬಿಟ್ರೆ ಅದಕ್ಕೆ ಟೀಚರ್ ಸುದೀಪ್ ಸರ್ ಯಾವಾಗಲೂ ಹೇಳೋದು, ನಾಮಿನೇಷನ್ ಅಂತ ಬಂದಿರ್ಬೋದು, ಯಾವುದೇ ಬರಲಿ ಒಂದು ಕರೆಕ್ಟಾಗಿ ನಿರ್ಧಾರ ಮಾಡಿ ನೀವು ಡಿಸಿಷನ್ಗೆ ಬನ್ನಿ ಅಂತ. ಸೊ ನಾನು ಇಲ್ಲಿ ಒಬ್ರು ಅಂತ ಹೇಳಕತ್ತಿಲ್ಲ, ಎಲ್ಲರೂ ತುಂಬಾ ಜನ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬಾನೇ ಇದು ಆಗ್ತಿದ್ದಾರೆ, ತುಂಬಾನೇ ತಪ್ಪಾಗ್ತಿದೆ. ಸೊ ಇಲ್ಲಿ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೈಲೈಟ್ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ನಿರ್ಧಾರ ತಗೊಳ್ಳೋದ್ರಲ್ಲಿ ವೀಕ್ ಅಂತ ಹೇಳ್ತಿದ್ದಾರೆ. ಬಟ್ ಸೊ ಅದಕ್ಕೆ ನಿಮಗೇನು ಅನ್ಸುತ್ತೆ? ಪ್ರೋಮೋ ನೋಡಿದ್ರಲ್ವಾ? ಸೊ ಗೈಸ್, ನಿಮಗೇನು ಅನ್ಸುತ್ತೆ? ರಕ್ಷಿತಾ ಶೆಟ್ಟಿ ಅವರು ನಿರ್ಧಾರ ತೆಗೆದುಕೊಳ್ಳಲು ಅರ್ಹರಿಲ್ವಾ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಎಡುತ್ತಾರ ಅಂತ ನಿಮಗೇನು ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಬೇರೆ ಏನು ಮಾತಾಡೋದು ಬೇಡ, ಲಾಸ್ಟ್ ವಾರ ಅದೆಲ್ಲ ಬೇಡ, ಈ ವಾರದಷ್ಟೇ ಮಾತಾಡೋಣ, ಓಕೆನಾ? ಈ ವಾರ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು, ಅವಾಗಿಂದ ಎಲ್ಲರೂ ರೀಸನ್ಗಳನ್ನ ಕೊಟ್ರು. ಸೊ ರೀಸನ್ಗಳು ಕೊಟ್ಟಿದ್ದು ಏನೋ ಒಂದು ಸ್ವಲ್ಪ ವ್ಯಾಲಿಡ್ ಇದ್ದು, ಆದ್ರೆ ಅಲ್ಲಿ ನಡೆದಿರೋಂಥ ಡ್ರಾಮಾಗಳು ನಿಮ್ಗೆ ಸರಿ ಅನಿಸ್ತಾ? ಆಮೇಲೆ ಎಲ್ಲಾನು ಕಾಮಿಡಿಗೆ ತಗೊಂಡೋಗಿದ್ದು, ಆಮೇಲೆ ಒಬ್ಬರು ನಾವು ಕೊಡ್ತೀವಿ ಅಂತ ಅವ್ರು ಕೊಡೋದು, ನಿಜ ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಾಗಿರುತ್ತೆ ಈ ಸಲ ನಾಮಿನೇಷನ್ ನಲ್ಲಿ. ನನ್ನ ಪ್ರಕಾರ ಸುದೀಪ್ ಸರ್ ಹೇಳಿದ್ರಲ್ವಾ, ಪ್ರತಿ ಸಲ ಹೇಳ್ತಾರೆ ಸುದೀಪ್ ಸರ್, ವೀಕ್ ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡಬೇಕು ಅಂತ. ಅವರು ಈ ಮನೆಯಲ್ಲಿ ವೀಕ್ ಕಂಟೆಸ್ಟೆಂಟಾ ಅಂತ ಹೇಳಿ ನಾಮಿನೇಟ್ ಮಾಡಬೇಕು ಅಂತ ಸುದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ. ಇವನ್ ನಾನು ನೋಡ್ಕೊಂಡು ಬಂದಿನಲ್ಲ ಬಿಗ್ ಬಾಸ್ ಮನೆ. ಸೊ ವೀಕ್ ಕಂಟೆಸ್ಟೆಂಟ್ ಹೊರಗೆ ಹೋಗ್ಬೇಕು ಅನ್ನೋದೊಂದೇ ಬಿಗ್ ಬಾಸ್ ಮನೆದು ಉದ್ದೇಶ ಅಲ್ವಾ? ನೀವು ನೋಡಿದಿರಾ ಸುದೀಪ್ ಸರ್ ಹೇಳೋದನ್ನ? ಬಟ್ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂದ್ರೆ, ಅವರು ನನಗೇನೋ ಇಷ್ಟ ಆಗಿಲ್ಲ, ಅವರು ಇನ್ನೊಬ್ಬರ ಜೊತೆ ಇರ್ತಾರೆ, ಅವ್ರು ನನಗೆ ನಾಮಿನೇಟ್ ಮಾಡಿದ್ರು, ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಸೊ ಈ ತರನೇ ಇಟ್ಕೊಂಡು ತುಂಬಾ ಜನ ನಾಮಿನೇಟ್ ಮಾಡ್ತಿದ್ದಾರೆ. ಆಮೇಲೆ ಬರೀ ಟಾಂಟ್ ಹೊಡ್ಕೊಂತ ಕುಂದಿರೋದು, ಆಮೇಲೆ ಅವ್ರೊಂದು ಕೊಟ್ರೆ ನಾವೊಂದು ಕೊಡೋದು, ಅವ್ರು ನಮ್ಗೆ ನಾಮಿನೇಟ್ ಮಾಡಿದ್ರೆ ನಾವು ನಾಮಿನೇಟ್ ಮಾಡೋದು, ಈ ತರನೇ ಹೋಗ್ತಾ ಇದೆ ನಿಜ ಹೇಳ್ಬೇಕಂದ್ರೆ. ಇವಾಗ ನೀವು ನೋಡಿ, ಈ ವೀಕ್ ಲಾಸ್ಟ್ ವೀಕ್ ಇದ್ದಿದ್ದಿಲ್ಲ ಕಳಪೆ, ಲಾಸ್ಟ್ ಟೈಮ್ ಇತ್ತಲ್ಲ ಕಳಪೆ, ಆ ಟೈಮಲ್ಲಿ ನೋಡಿ ಟಾರ್ಗೆಟ್ ಮಾಡಿ ತುಂಬಾ ಜನನ ಕಳಪೆ ಅಂತ ಕೊಟ್ಟಿದ್ದಾರೆ. ಆ ಒಬ್ರೇನು ಕೊಟ್ಟರು ರೀಸನ್, ಅದನ್ನೇ ಇಟ್ಕೊಂಡು ಎಲ್ಲರೂ ಅದನ್ನೇ ಕೊಟ್ಕೊಂತ ಹೋಗ್ತಿದ್ರು. ಸೊ ಈ ತರ ಸಿಚುವೇಶನ್ ಇದ್ದಾಗ ರಕ್ಷಿತಾ ಒಬ್ಬರನ್ನ ಬ್ಲೇಮ್ ಮಾಡೋದು ಸರಿ ಅನ್ಸಲ್ಲ ಅನ್ಸುತ್ತೆ. ಅವರು ಮಾಡಿದ್ದಾರೆ, ಇಲ್ಲ ಅಂತ ಅನ್ನಲ್ಲ, ಬಟ್ ಅವರು ತಾವು ಕೂಡ ತಪ್ಪು ಮಾಡಿದ್ದಾರೆ ಅಂತಾನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಕಂಪೇರ್ ಮಾಡಿದ್ರೆ ಎಲ್ಲ ಸ್ಪರ್ಧಿಗಳಿಗೂ ತಮ್ಮ ನಿರ್ಧಾರ, ತಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇವಾಗ ಯೋಗ್ಯತೆ ಅಂತ ಬಂದಾಗ ಯಾರಿಗಾದ್ರೂ ಟ್ರಿಗರ್ ಆಗೋದೇ ಅಲ್ವಾ? ಸೊ ಇವಾಗ ಸರಿಯಾದ ನಿರ್ಧಾರ ತಗೊಳಕ್ ಬರಲ್ಲ ಅಂದ್ರೆ ಓಕೆ, ಈಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ ಅಂತಂದ್ರೆ ಟ್ರಿಗರ್ ಆಗೋದು ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಇವನ್ ಕಾಮನ್ ಜನರಿಗೆ ಆಗುತ್ತೆ ಅಂತ. ಇನ್ನು ಅಲ್ಲಿ ಆ ಥರ ಎಲ್ಲ ಎಲ್ಲರೂ ತಪ್ಪಿಟ್ಕೊಂಡು ನಮ್ದೊಬ್ಬಳದೇ ತಪ್ಪು ಅಂದಾಗ ಟ್ರಿಗರ್ ಆಗೋದು ಸಹಜ. ಸೊ ಇಲ್ಲೇ ಬಿಗ್ ಬಾಸ್ ಅವರು ಆಟ ಆಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಕೊಡೋದು ರೀಸನ್ ಕೊಟ್ಟು, ಉತ್ತರನೂ ಕೊಟ್ಟು, ಆಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ ನ ಬುಗುರಿ ತರ ತಿರುಗಿಸೋದಂತೂ ಬಿಗ್ ಬಾಸ್. ಸೊ ಇಲ್ಲಿ ನೀವು ನೋಡಿರ್ಬೋದು ಸ್ಕ್ರೀನ್ ಅಲ್ಲಿ, ಇವಾಗ ಅಶ್ವಿನಿ ಗೌಡ ಅವರಿಗೆ ಕೊಡ್ತಿದ್ದಾರೆ. ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಪ್ರೋಮೋದಲ್ಲಿ ಕ್ಲಿಯರ್ ಇಲ್ಲ, ಎಪಿಸೋಡ್ ನೋಡಿದ್ರೆ ಗೊತ್ತಾಗೋದು. ಆಮೇಲೆ ಧನುಷ್ ಅವರಿಗೂ ಕೊಡ್ತಿದ್ದಾರೆ. ಧನು ಅವ್ರಿಗೆ ಯಾಕೆ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡ್ಬೋದು, ಯಾಕಂದ್ರೆ ಲಾಸ್ಟ್ ಟೈಮ್ 1 to 11 ನಿಂದಿರ್ಸ್ಬೇಕಾಗಿತ್ತಲ್ಲ, ಆ ಟೈಮಲ್ಲಿ ಮೇ ಬಿ ಅದನ್ನ ಕನ್ಸಿಡರ್ ಮಾಡಿ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ರಘು ಅಣ್ಣ ಧನುಷ್ ಅವ್ರು ಕೊಡ್ತಿದ್ದಾರೆ, ಮತ್ತೆ ಮಾಳು ಅಣ್ಣನು ಧನುಷ್ ಅವ್ರಿಗೆ ಕೊಡ್ತಿದ್ದಾರೆ. ನನಗೂ ಅದೇ ಕಾರಣ ಅನ್ಸುತ್ತೆ. ರಾಶಿಕಾ ಅವ್ರಿಗೆ ಗಿಲ್ಲಿ ಅವ್ರಿಗೆ ಕೊಡ್ತಿದ್ದಾರೆ. ಮೇ ಬಿ ಲಾಸ್ಟ್ ಟೈಮ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಡೀತಲ್ಲ ಅದೇ ಇರುತ್ತೆ ಅಂತ ನನಗನ್ಸುತ್ತೆ. ನೋಡೋಣ, ಎಪಿಸೋಡ್ ನೋಡೋಣ. ರಕ್ಷಿತಾಗೆ ಸ್ಪಂದನಾ, ಕಾವ್ಯ ಮತ್ತೆ ಅಭಿ ಅವ್ರು ಕೊಟ್ಟಿದ್ದಾರೆ. ಸೊ ಇವ್ರು 3 ಜನ ಬಿಟ್ಟು ಇನ್ನೂ ಸ್ವಲ್ಪ ಜನ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನೀವು ಪ್ರೋಮೋದಲ್ಲಿ ನೋಡಿದ್ರೆ ಇನ್ನೂ ತುಂಬಾ ಜನ ವಾಯ್ಸ್ ಬರ್ತಿದೆ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು ಕೊಡ್ಬೋದು, ಆಮೇಲೆ ಗಿಲ್ಲಿ ಅವರು ಕೊಡ್ಬೋದು, ಆಮೇಲೆ ಧನುಷ್ ಅವರು ಕೊಡ್ಬೋದು ಅನ್ಕೊಂಡಿನಿ. ನೋಡೋಣ, ಪ್ರೋಮೋ ನೋಡಿದ್ರೆ ಪಕ್ಕಾ ಗೊತ್ತಾಗುತ್ತೆ.
ಸಾರಿ ಎಪಿಸೋಡ್ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಸೊ ನೀನ್ ಲೈವ್ ಅಲ್ಲಿ ನೋಡ್ತಾ ಇರಬೇಕು, ರಕ್ಷಿತಾ ಶೆಟ್ಟಿ ಅವ್ರದ್ದು ಒಂಥರ ಪರ್ಸ್ಪೆಕ್ಟಿವ್ನೇ ಚೇಂಜ್ ಇದೆ. ಗಿಲ್ಲಿ ಅವ್ರ ಜೋಡಿ ಮಾತಾಡ್ಬೇಕಾದ್ರೆ, ಕನ್ವರ್ಸೇಷನ್ ಮಾಡ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಅದೇ ತರ ಬೇರೆಯವ್ರ ಪರ್ಸ್ಪೆಕ್ಟಿವ್ ನಾವು ಒಪ್ಕೋಬೇಕಾಗತ್ತೆ. ಇಲ್ಲಿ ರಕ್ಷಿತಾದ ಒಂದೇ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಗೆ. ಸೊ ಇಲ್ಲಿ ರಕ್ಷಿತಾ ಅಂದ್ರೆ ತಪ್ಪಂತಾನೂ ಹೇಳಕ್ಕಾಗಲ್ಲ. ಬಟ್ ಯಾವ ಈಗ ಸ್ಪರ್ಧಿಗಳು ಅವರು ಕರೆಕ್ಟ್ ನಿರ್ಧಾರ ತಗೊಂಗಿಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳ್ತಿದಾರಲ್ಲ, ಯಾವ ರೀಸನ್ ಕೊಟ್ಟು ಹೇಳ್ತಿದ್ದಾರೆ ಅನ್ನೋದನ್ನು ಮುಖ್ಯ ಆಗುತ್ತೆ. ಅದನ್ನ ನೋಡ್ಕೊಂಡು ನಾವು ಹೇಳ್ಬೇಕಾಗತ್ತೆ. ಆಮೇಲೆ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಗಿಲ್ಲಿ ಅವ್ರ ಜೋಡಿ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ನಾನು ಪಟ್ ಅಂತ ಹೇಳ್ಬಿಡ್ತೀನಿ ನನಗೇನು ಬರುತ್ತೆ. ಅಥವಾ ಈಗ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ರಕ್ಷಿತಾ ಅವ್ರು ಏನು ಮಾಡ್ತಾರೆ, ತಮಗೇನು ಆ ಸಿಚುವೇಶನ್ದಲ್ಲಿ ತಿಳಿಯುತ್ತೆ ಅದನ್ನು ಹೇಳ್ಬಿಡ್ತಾರೆ. ಅವ್ರು ಯಾವತ್ತು ಹಿಂದೊಂದು ಮುಂದೊಂದು ಮಾಡಬೇಕು, ಮೋಸ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಆಮೇಲೆ ತಪ್ಪಾಗಿ ಯಾವತ್ತೂ ಇದನ್ನ ಮಾಡಲ್ಲ ಯಾರ ಮೇಲೂ. ಸೊ ನೀವು ಲೈವ್ ಅಲ್ಲಿ ನೋಡಿರ್ಬೇಕು, ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರು ಮಾತಾಡ್ಬೇಕಾದ್ರೆ ನಾನು ಎಲ್ಲಾನು ಯೋಚನೆ ಮಾಡಲ್ಲ, ಎಲ್ಲ ಪರ್ಸ್ಪೆಕ್ಟಿವ್ ಆಗಿ ಯೋಚನೆ ಮಾಡಲ್ಲ, ಒಂದು ವೇನಲ್ಲಿ ಹೋಗ್ತೀನಿ, ನನಗೆ ಆವಾಗ ಏನು ಅನ್ಸುತ್ತೆ ಅದನ್ನು ಮಾತ್ರ ನಾನು ಕೊಡ್ತೀನಿ, ನಾನು ತುಂಬಾ ಯೋಚನೆ ಮಾಡಲ್ಲ ಆ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಇದ್ರ ಅರ್ಥ ನನ್ನ ಪ್ರಕಾರ ಏನಂದ್ರೆ, ಅವ್ರು ಯಾರನ್ನು ಟಾರ್ಗೆಟ್ ಮಾಡ್ಲಾರ್ದೇನೆ ತಮಗೇನು ಅನ್ಸುತ್ತೆ ಅದನ್ನ ಪಟ್ ಅಂತ ಹೇಳೋ ವಿಚಾರದಲ್ಲಿ ಇದ್ದಾರೆ ಅಂತ ನನಗನ್ಸುತ್ತೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆಮೇಲೆ ಅವರು ಆನ್ ಸ್ಪಾಟ್ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅದು ಹರ್ಟ್ ಆಗ್ತಿದೆ ಅನ್ನೋದಂತೂ ಸತ್ಯ. ಇಲ್ಲಿ ರಕ್ಷಿತಾ ಅವರು ತಪ್ಪಲ್ಲ ಅನ್ನೋದಕ್ಕಿಂತ ಎಷ್ಟು ಮುಖ್ಯನೋ, ರಕ್ಷಿತಾ ಅವ್ರ ನಿರ್ಧಾರಗಳು ತಪ್ಪಿದೆ ಅಂತಾನೆ ಹೇಳೋದು ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ಅವರು ಸಮ್ ಟೈಮ್ ನಮಗೂ ಅನ್ಸುತ್ತೆ, ಏನಪ್ಪ ಇವ್ರು ಸಡನ್ ಆಗಿ ಈ ತರ ಡಿಸಿಷನ್ ತಗೊಂಡ್ಲು ರಕ್ಷಿತಾ ಅಂತ ಅನಿಸ್ತಿರ್ತೈತೆ ನಮಗೂ. ಸೊ ಇದು ನಿಜ ಹೇಳ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಅಂತಂದ್ರೆ ನಾಮಿನೇಷನ್ ಇಂದ ಸ್ಟಾರ್ಟ್ ಆಗಿರೋದು. ಆಮೇಲೆ ನೀವು ನೋಡಿರ್ಬೋದು ಗಿಲ್ಲಿ ಮತ್ತೆ ಕಾವ್ಯ ಅವರು ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರ ಜೊತೆನೇ ಇದ್ದು ಅವ್ರ ಹತ್ರ ಕ್ಲಾರಿಟಿ ತಗೊಂಡು ನಾಮಿನೇಟ್ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ನಾಮಿನೇಷನ್ಗೆ ಹೋಗಿ ನಾಮಿನೇಟ್ ಮಾಡ್ಬಿಟ್ರು ಅವರು. ಆಮೇಲೆ ಲಾಸ್ಟ್ ವೀಕ್ ನಾಮಿನೇಟ್ ಮಾಡಿದ್ರಲ್ವಾ, ಜಾನ್ವಿ ಅವರು ಒಂದೇನೋ ವಾಕ್ಯ ಹೇಳಿದ್ರು ಅಂತ ಅದನ್ನೇ ಇಟ್ಟುಕೊಂಡು ಅವ್ರು ಆ ಪ್ಲೇಸಲ್ಲಿ ಇಲ್ಲೇ ಇಲ್ಲ ಅಂದ್ರೂ ಕೂಡ ಅವರು ಅದೇ ರೀಸನ್ ತಗೊಂಡು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದು. ಸೊ ಸಮ್ ಟೈಮ್ ಅವ್ರ ನಿರ್ಧಾರ ತಗೋದ್ರಲ್ಲಿ ಎಡುತ್ತಿದ್ದಾರೆ ಅಂತ ನನಗೂ ಅನಿಸ್ತೈತಿ. ಬಟ್ ಒಂದಂತೂ ಏನ್ ಅರ್ಥ ಆಗ್ತಿದೆ ಅಂದ್ರೆ, ರಕ್ಷಿತಾ ಟಾರ್ಗೆಟ್ ಮಾಡಿ ಆಟ ಆಡೋದಿತ್ತಂತಂದ್ರೆ ಅವ್ರು ಯಾವತ್ತೂ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಗಿಲ್ಲಿನ ಮತ್ತೆ ಕಾವ್ಯನ ತೆಗಿಬೋದಾಗಿತ್ತು. ಆ ತರ ಟಾರ್ಗೆಟ್ ಅವ್ರ ಕಡೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಕಾವ್ಯ ಅವರು ಒಂದು ಮಾತು ಹೇಳ್ತಾರೆ ಪ್ರೊಮೋದಲ್ಲಿ, ನಾಮಿನೇಷನ್ ಮಾಡಬೇಕಾದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಅಥವಾ ಇವಳು ಚಿಕ್ಕವಳು ಅಂತ ಅನ್ಕೋಬೇಕಾ ಅಂತ. ಸೊ ಅವರು ನಾಮಿನೇಷನ್ ಮಾಡ್ಬೇಕಾದ್ರೆ ಅದು ಅರ್ಥ ಇಲ್ಲ ಅಂತ ಅಲ್ಲ, ನನ್ನ ಪ್ರಕಾರ ಅದು ಅರ್ಥ ಇತ್ತು. ಬಟ್ ಅದನ್ನ ಕನ್ವಿನ್ಸ್ ಮಾಡೋ ರೀತಿ ಐತಲ್ಲ, ಅದು ರಕ್ಷಿತಾ ಅವ್ರಿಗೆ ಬರಲಿಲ್ಲ ಅಂತ ನನಗನ್ಸುತ್ತೆ. ಇಲ್ಲಿ ರಕ್ಷಿತಾ ಅವರು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಅದು ಮಿಸ್ಟೇಕೇ ಆಗ್ತಿದ್ದಿಲ್ಲ. ಬಟ್ ರಕ್ಷಿತಾ ಅವರು ಅದನ್ನ ಮಾಡ್ತಿಲ್ಲ ಇಲ್ಲಿ. ಆಮೇಲೆ ಹೊಟ್ಟೋಗೋದು ಅದೆಲ್ಲ ಮಾಡ್ತಿದ್ರು. ಸೊ ಇದರಿಂದ ಅಲ್ಲೇನಾಗುತ್ತೆ, ಅವ್ರಿಗೆ ಕಾರಣಗಳು ಸರಿ ಇಲ್ಲ ಅಂತ ಅನ್ನೋ ತರ ಪೋರ್ಟ್ರೇಟ್ ಆಗ್ತಿದೆ ಈಗ. ಸೊ ಇಲ್ಲಿ ಅಭಿ ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ ತಲೆಗೆ ಏನ್ ಬರುತ್ತೆ ಅದನ್ನ ಕೊಟ್ಬಿಡೋದಲ್ಲ ಅಂತ. ಹೌದು, ನನಗೂ ಅನ್ಸುತ್ತೆ. ಯಾಕಂದ್ರೆ ತಲೆಗೆ ಏನ್ ಬರುತ್ತೆ ಅದನ್ನ ಕೊಟ್ಬಿಟ್ರೆ ಅದು ಚಲೋ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ರಕ್ಷಿತಾ ಏನಂತಾರೆ, ನನಗೆ ಯಾವಾಗ ಡಿಸಿಷನ್ ಕೊಡ್ಬೇಕು ಅನ್ಸುತ್ತೆ ಅವಾಗ ಡಿಸಿಷನ್ ಕೊಡ್ತೀನಿ ಅಂತ. ಸೊ ಇಲ್ಲಿ ಕಾವ್ಯ ಅವ್ರು ಏನಂತಾರೆ, ಚಿಕ್ಕ ಹುಡುಗಿ ಅವ್ರಿಗೆ ಡಿಸಿಷನ್ ತಗೊಳಕ್ಕೆ ಐತೋ ಇಲ್ವೋ ಅಥವಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಿದ್ದಾಳೋ ಅಂತ. ನಾನು ಎಷ್ಟೊತ್ತ ಹೌದು ರಕ್ಷಿತಾ ಚಿಕ್ಕವಳು ಅಂತ ಅಂದಿದ್ದೀನಿ. ಬಟ್ ಆ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾರೆ, ಬಿಹೇವಿಯರ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾರೆ. ಬಟ್ ನಾಮಿನೇಷನ್ ಅಂತ ಬಂದಾಗ ಎಲ್ಲೋ ಎಡುತ್ತಿದ್ದಾಳೆ. ಯಾರಾದ್ರೂ ಕ್ಲಾರಿಟಿ ಕೇಳಬೇಕಾದ್ರೆ ಹೊಟ್ಟೋಗ್ಬಿಡ್ತಾರೆ. ಅದು ಆಗ್ಬಾರ್ದು ಅಂತ ನನಗನ್ಸುತ್ತೆ. ಲಾಸ್ಟ್ ಟೈಮ್ ಧನುಷ್ ಅವರು 1 to 10 ನಿಂದಿರ್ಸಿದಾಗ ರಕ್ಷಿತಾ ಶೆಟ್ಟಿ ಅವರು ಹೋಗಿ ಕೇಳಿದ್ರು, ನೀ ಇದು ಮಾಡಿದ್ ಸರಿನಾ, ಮಾಡುವ ನಾಲಿಟಿ ಸರಿನಾ ಅಂತ ಕೇಳಿದಾಗ ಧನುಷ್ ಅವರು ವಾಪಸ್ ಮಾತಾಡಿದಾಗ ಅವ್ರು ಕೊಡ್ಲೇ ಇಲ್ಲ, ಏನು ಮಾತಾಡಲೇ ಇಲ್ಲ, ಹೋಗೇ ಬಿಟ್ಲು. ಆ ಥರ ಎಲ್ಲ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇದನ್ನೆಲ್ಲ ನೋಡಿದಾಗ ಒಮ್ಮೆ ಅನ್ಸುತ್ತೆ, ಓಕೆ ಚಿಕ್ಕ ಹುಡುಗಿ ಏನೋ ನಿರ್ಧಾರ ತಗೋದ್ರಲ್ಲಿ ಎಡುತ್ತಿದ್ದಾಳೆ ಅಂತ ಅನ್ಸುತ್ತೆ. ಬಟ್ ಗೇಮ್ ಅಂತ ಬಂದಾಗ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ. ಆಮೇಲೆ ಅವ್ರು ಮಾಡೋ ಸ್ಟ್ರಾಟಜಿ ಆಗಿರ್ಬೋದು. ಸೊ ಅವತ್ತು ಕಾವ್ಯ ಮುಂದೆ ಅವರು ಒಂದು ಮಾತು ಹೇಳಿದ್ರು, ಧ್ರುವಂತ ಹೊರಗೆ ಹಾಕೋದಕ್ಕೆ ಗೇಮ್ ಸ್ಟ್ರಾಟಜಿ ಅಂತ ಹೇಳಿದ್ರು. ಸೊ ನೀವೇ ಹೇಳಿ, ನಿಮಗೇನು ಅನ್ಸುತ್ತೆ, ಯಾವ ಥರ ರಕ್ಷಿತಾ ಅವ್ರು ಥಿಂಕ್ ಮಾಡ್ತಾರೆ ಅಂತ ನಿಮಗನ್ಸುತ್ತೆ? ಸೊ ಈ ಪ್ರೋಮೋದಲ್ಲಿ ನಂದೇ ರೈಟು, ನಾನೇ ರೈಟು ಇಲ್ಲ ಅನ್ನೋ ಥರ ಒಂಥರ ಹೇಳ್ತಿದ್ದಾರೆ. ನೋಡೋಣ, ಫುಲ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗೋದು. ಮೇ ಬಿ ಅವರು ನಾನು ರೈಟ್ ಅಲ್ಲ ಅಂತಲೂ ಹೇಳ್ಬೋದು, ನಾನು ರೈಟು ಅಂತಲೂ ಹೇಳ್ಬೋದು. ನೋಡೋಣ, ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಇಲ್ಲಿ ಕಾವ್ಯ, ಸ್ಪಂದನ, ಅಭಿ ಹೇಳಿರೋ ಪಾಯಿಂಟ್ಗಳು, ಅವ್ರು ಹೇಳಿರೋ ಪಾಯಿಂಟ್ಗಳಿಗೆ ನಿಯರ್ ಇದ್ದಾರೆ ಸತ್ಯಕ್ಕೆ.
ಸೊ ಆ ಥರ ಮಾಡ್ಕೊಂಡಿದ್ದು ರಕ್ಷಿತಾನೇ. ಸೊ ನಿಮ್ಗೇನು ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಕ್ಷಿತಾ ಅಂದು ಮಿಸ್ಟೇಕ್ಗಳಿದೆ ಇಲ್ಲ ಅಂತ ಹೇಳಲ್ಲ, ಹಾಗಂತ ಎಲ್ಲ ಸ್ಪರ್ಧಿಗಳು ಕರೆಕ್ಟಾಗಿ ರೀಸನ್ ಕೊಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಎಲ್ಲ ಸ್ಪರ್ಧಿಗಳು ಮಿಸ್ಟೇಕ್ ಮಾಡ್ತಾನೆ ಇದ್ದಾರೆ, ಮಾಡೋದನ್ನು ತಪ್ತಾನೆ ಇದೆ. ಸೊ ನಿನ್ನೆ ಕ್ಯಾಪ್ಟನ್ ಆಗಿರುವಂಥ ಸ್ಪಂದನ ಮತ್ತು ಅಭಿ ಅವರಿಗೆ ಕಂಗ್ರ್ಯಾಚುಲೇಷನ್. ಸೊ ನಿಮಗೆ ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ರಕ್ಷಿತಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.